ಬರೋಣ ಇವತ್ತಿನ ಜರ್ನಿ ಒಂದು ವಿಜಯನಗರ ಟ್ರಾವೆಲ್ಸ್ ಬ್ರ್ಯಾಂಡ್ ನ್ಯೂ ವೋಲ್ವೋ 9600 B8R ಮಲ್ಟಿ ಎಕ್ಸೆಲ್ ಫುಲ್ ಸ್ಲೀಪರ್ ಫ್ರೆಂಡ್ ಲುಕ್ ಹಿಂಗೈತೆ ಇದ್ರದ್ದು ವಿಜಯನಗರ ಟ್ರಾವೆಲ್ಸ್ ಅಂತೇಳಿ. ಹಾಸ್ಪೋರ್ ಬಗ್ಗೆ ನಿಮ್ಗೆ ಸುಮಾರು ಸತಿ ಹೇಳಿದ್ದೀನಿ, ಬೇರೆ ಬಸ್ಸಲ್ಲಿ ಚೇಂಜಸ್ ಇಲ್ಲ. ಮೇನ್ ಬಂದು ಇಂಟೀರಿಯಲ್ ಅದೆಲ್ಲ ಹೆಂಗೆ ಚೇಂಜ್ ಇರುತ್ತೆ ಅಂತ ತೋರಿಸ್ಬೇಕು. ಒಂದು ಎಮರ್ಜೆನ್ಸಿ ಎಕ್ಸಿಟ್, ಇದನ್ನು ಸೀಟ್ ಹಿಂಗೆ ಎತ್ತಿದ್ರೆ ಫೋಲ್ಡ್ ಮಾಡಿದ್ರೆ ಅಲ್ಲೊಂದು ಕೆಳಗಡೆ ಲಾಕ್ ಇರುತ್ತೆ, ಅದನ್ನು ಎಮರ್ಜೆನ್ಸಿ ಎಕ್ಸಿಟ್ ಓಪನ್ ಆಗ್ಬಿಡುತ್ತೆ ಡೋರು. 6:30 ಪಣಜಿ ಬಿಟ್ಟಿದ್ದು, ಈಗ ಮಡ್ಗಾವಕ್ಕೆ ಬಂದಾಗ ಆಲ್ರೆಡಿ 7:30. ಆ್ಯಕ್ಚುಲಿ ಟೈಮ್ ಬಂದು 10:38. ಡಿನ್ನರ್ ಬ್ರೇಕ್ ಕೊಟ್ಟಾರೆ ಈಗ. ಟೈಮ್ ಬಂದು 1 ಗಂಟೆ 25 ನಿಮಿಷ. ಇಲ್ಲೇ ಹುಬ್ಳಿ ಬಸವನ ಹತ್ರ ಅವ್ರದ್ದು VRL ಆಫೀಸ್ ಐತಿ. ಬರೋಣ ಇವತ್ತಿನ ಜರ್ನಿ ಒಂದು ವಿಜಯನಗರ ಟ್ರಾವೆಲ್ಸ್ ಬ್ರ್ಯಾಂಡ್ ನ್ಯೂ ವೋಲ್ವೋ 9600 B8R ಮಲ್ಟಿ ಎಕ್ಸೆಲ್ ಫುಲ್ ಸ್ಲೀಪರ್ ದ ಗೋಲ್ಡನ್ ಕ್ಲಾಸ್ ಬಸ್ ಜರ್ನಿ ನಮ್ದು ಇವತ್ತು. ಜರ್ನಿ ಬಂದು ಗೋವಾಯಿಂದ ವಿಜಯಪುರಕ್ಕೆ ಹೋಗ್ತಾ ಇರೋದು ನಾನು. ರೂಟ್ ಬಂದು ಕಾರವಾರ, ಬಾಳೆಹೊಳೆ ಕ್ರಾಸು, ಹುಬ್ಳಿ ಮತ್ತು ನವಲಗುಂದ, ನರಗುಂದ, ಕೆರೂರು, ಬಾಗಲಕೋಟೆ, ಬಿಜಾಪುರ ಈ ಥರ ಹೋಗ್ತೀವಿ. ಬಸ್ ಬಂದು ಇದು ಗೋವಾಯಿಂದ ಹೈದರಾಬಾದ್ಗೆ ಹೋಗ್ತಾ ಇರೋದು, ವಾಯಾ ಇದು ಬಿಜಾಪುರ ಮೇಲೆ ಹೋಗುತ್ತೆ. ಹೊಳ್ಳಿ ಕಿಲೋಮೀಟ್ರ್ ಮತ್ತು ಡಿಸ್ಟೆನ್ಸ್ ಟೈಮಿಂಗ್ ಎಷ್ಟು ಆಗುತ್ತೆ ಏನಂತ ಹೇಳ್ಬಿಟ್ಟು ಎಂಟೊಳಗೆ ಇರುತ್ತೆ ನಿಮ್ಗೆ. ಈ ಥರ ಐತಿ. ಫಸ್ಟ್ ಟೈಮ್ ನಾನು 9600 ವಿಜಯನಗರ ಟ್ರಾವೆಲ್ಸ್ ಒಳಗೆ ಟ್ರಾವೆಲ್ ಮಾಡತ್ತಿದ್ದೆ. ಒಳಗಡೆ ಇಂಟ್ರಿಯಲ್ಲಿ ಹೆಂಗೈತಿ ಅಂತೇಳಿ ತೋರಿಸ್ತೀನಿ ನಿಮ್ಗೆ. ಅದನ್ನು ಕೂಡ ಒಳ್ಳೆ ಡ್ರೈವರ್ ಅವರು ಮಾತಾಡ್ಸೋಣ. ಸೈಡ್ ಲುಕ್ ತೋರಿಸಿದೆ ನಿಮ್ಗೆ. ಫ್ರಂಟ್ ಲುಕ್ ಬಂದು ಈ ಥರ ಐತೆ ನೋಡಿರಿ. ಫ್ರಂಟ್ ಲುಕ್ ಹಿಂಗೈತಿ ಇದ್ರದ್ದು ವಿಜಯನಗರ ಟ್ರಾವೆಲ್ಸ್ ಅಂತೇಳಿ. ಸೊ ಒಳಗಡೆ ಹೆಂಗಿದೆ ಅಂತ ನೋಡಿ. ಫಸ್ಟ್ ಒಳಗಡೆ ನೋಡಿಲ್ಲ ನಾನು, ಸುಮಾರು ದಿನದಿಂದ ಬರೀ ಹೊರಗಡೆ ಬಸ್ ನೋಡಿದ್ದೀನಿ. ಸೊ ಇದು ಬಂದು ಲೆಫ್ಟ್ ಸೈಡ್ ಇರೋದು. ಹಂಗೆ ಡ್ರೈವರ್ ಸರ್ನು ಮಾತಾಡ್ಸೋಣ. ಇಲ್ಲಿ ಪೈಲಟ್ ಇಬ್ಬರು ಇದ್ದಾರೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಬಸವರಾಜ್ ಅಂತ. ಸರ್ ನಿಮ್ಮ ಬಸ್ಸಲ್ಲಿ ಇವತ್ತು ಗೋವಾಯಿಂದ ವಿಜಯಪುರಕ್ಕೆ ಜರ್ನಿ ಮಾಡ್ತಾ ಇದ್ದೀನಿ. ಹೆಂಗೆ ಸರ್ ನಿಮಗೆ ಓಲೋ ಬಸ್ಗೆ? ಅಂದರೆ ಮುಂಚೆ 11 9 ಬರ್ತಿತ್ತಲ್ಲ, ಅದು ಇವಾಗ 8 ಅದಕ್ಕೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸರ್ ನಿಮ್ಮ ಹೆಸರು? ಸರ್ ನಿಮ್ಮ ಬಸ್ಸಲ್ಲಿ ಇವತ್ತು ವಿಜಯಪುರಕ್ಕೆ ಜರ್ನಿ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ಓಡಿಸ್ತಾರೆ ಏನಂತ ಹೇಳ್ಬಿಟ್ಟು. ಸೊ ಡ್ರೈವರ್ ಕ್ಯಾಬಿನ್ ಈ ಥರ ಇದೆ ನೋಡೋಣ. ಓಲೋ 9600 ಕ್ಯಾಬಿನ್ ಇದೆ. ಬರ್ರಿ ಹಂಗೆ ಒಳಗಡೆ ಇಂಟೀರಿಯಲ್ ನೋಡೋಣ. ಮೇನ್ ನನಗೆ ಅರ್ಜೆಂಟಲ್ಲಿ ಇಂಟೀರಿಯಲ್ ನೋಡಬೇಕಾಗಿತ್ತು. ಎಸ್, ಬ್ಯೂಟಿಫುಲ್ ಇಂಟೀರಿಯಲ್. ಎಲ್ಲ ಕಡೆ ಗೋಲ್ಡ್ ಗೋಲ್ಡ್ ಗೋಲ್ಡ್, ಲೈಟು ಗೋಲ್ಡು, ಸ್ಕರ್ಟನ್ನು ಗೋಲ್ಡ್, ಗೋಲ್ಡನ್ ಕ್ಲಾಸ್. ಬರ್ರಿ ಲೆಂತ್ ಹಾಸ್ಪೋರ್ ಬಗ್ಗೆ ನಿಮ್ಗೆ ಸುಮಾರು ಸತಿ ಹೇಳಿದ್ದೀನಿ, ಬೇರೆ ಬಸ್ಸಲ್ಲಿ ಚೇಂಜಸ್ ಇಲ್ಲ. ಮೇನ್ ಬಂದು ಇಂಟೀರಿಯಲ್ ಅದೆಲ್ಲ ಹೆಂಗೆ ಚೇಂಜ್ ಇರುತ್ತೆ ಅಂತ ತೋರಿಸ್ಬೇಕು. ಸೀಟ್ಸ್ ಎಷ್ಟು ಅದಾವೆ ಏನಂತ ತೋರಿಸ್ತೀನಿ ಬರ್ರಿ. ನಿಮ್ಗೆ ಎಂಟೂರಿಗೆ ಹೋಗ್ಬಿಟ್ಟು. ಸೊ ಇಲ್ಲಿ ಬಂದು ನೋಡೋಣ. ಟೋಟಲ್ ಸೀಟ್ ಬಂದು 42 ಸೀಟ್. 1 ಸೀಟ್ ಡ್ರೈವರ್ಗೆ ಅಂತೇಳಿ ರಿಸರ್ವ್ ಮಾಡಿರ್ತಾರೆ. ಸೊ ಸಣ್ಣ ಪುಟ್ಟ ನಿಮ್ಮ ಬ್ಯಾಗ್ಗಳು ಏನಾರು ಇದ್ರೆ ಇಲ್ಲಿ ಇಟ್ಕೋಬೋದು. ದೊಡ್ಡ ಬ್ಯಾಗ್ದಾಗ ಡಿಕ್ಕಿಯಲ್ಲಿ ಹಾಕೋಬೋದು. ಸೊ ಈ ಥರ ಸ್ಕಾರ್ಟ್ ನೋಡ್ಕೊಂಡು ಇಷ್ಟು ಫುಲ್ ಇದೆ ನೋಡೋಣ. ಹೊಳ್ಳಿ ಮಾಮೂಲಿ ಇವೆಲ್ಲ ನಾನು ತೋರಿಸಿದ್ದೀನಿ ನಿಮಗೆ. 2 ಬ್ಲೋವರ್ ಕೊಟ್ಟಿರ್ತಾರೆ, ಒಂದು ರೀಡಿಂಗ್ ಲೈಟ್, ಬೆಡ್ ಲೈಟ್ ಅಂತ ಹೇಳ್ಬಿಟ್ಟು. ಹೊಳ್ಳಿ ಮೊಬೈಲ್ ಚಾರ್ಜರ್, ಒಂದು USB ಕೇಬಲು, ಮತ್ತೊಂದು ಐಫೋನ್ ಚಾರ್ಜರ್ ಇಟ್ಟಿದ್ದಾರೆ. ಸೊ ಬೆಡ್ ಕವರ್ ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಈ ಟ್ರಾವೆಲ್ ಇದು ಅಂದರೆ ಈ ಥರ ಬೆಡ್ ಕವರ್ ಬೇರೆ ಇದರಲ್ಲಿ ನೋಡಿಲ್ಲ ನಾನು. ಬೇರೆ ಬೇರೆ ಕಲರ್ ಕೊಟ್ಟಿರ್ತಾರೆ, ಬಟ್ ಇದು ಹೀಟು ಕಮ್ಮಿ ಈ ಥರ ಆಯ್ತು ಅಂದ್ರೆ ಬೆಡ್ ಕವರಿಗೆ. ಹೊಳ್ಳಿ ಒಂದು ಬ್ಲ್ಯಾಂಕೆಟ್ ಕೊಟ್ಟಿರ್ತಾರೆ. ಇದು ನೋಡ್ತಾ ಇರೋದು ನೀವು ಡಬಲ್ ಬೆಡ್. ಸೊ ಇಂಟೀರಿಯಲ್ ಈ ಥರ ಇದೆ. ಬನ್ನಿ ಎಮರ್ಜೆನ್ಸಿ ಎಕ್ಸಿಟ್ ಒಂದು ತೋರಿಸ್ಬಿಡ್ತೀನಿ. ಸೊ ಇದು ಬಂದು ಎಮರ್ಜೆನ್ಸಿ ಎಕ್ಸಿಟ್. ಇದನ್ನು ಸೀಟ್ ಹಿಂಗೆ ಎತ್ತಿದ್ರೆ ಫೋಲ್ಡ್ ಮಾಡಿದ್ರೆ ಅಲ್ಲೊಂದು ಕೆಳಗಡೆ ಲಾಕ್ ಇರುತ್ತೆ, ಅದನ್ನು ಎಮರ್ಜೆನ್ಸಿ ಎಕ್ಸಿಟ್ ಓಪನ್ ಆಗ್ಬಿಡುತ್ತೆ ಡೋರು. ಇದನ್ನು ನೋಡಿದಿರ ಸುಮಾರು ಸತಿ. ಬರೀ 6 ಗಂಟೆಗೆ ಇಲ್ಲಿಂದ ಗಾಡಿ ಬಿಡುತ್ತೆ. ಎಷ್ಟು ಗಂಟೆಗೆ ಮುಟ್ಟುತ್ತೆ ಏನಂತೇಳಿ ಅಲ್ಲೇ 5 ಗಂಟೆ ಅಂತ ಇದೆ ಅದರಲ್ಲಿ. ನಾನು ಹಾಫ್ ಆನ್ ಅವರ್ ಹೆಚ್ಚು ಕಮ್ಮಿ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟಕ್ಕೆ ರೀಚ್ ಆಗುತ್ತೆ ಅಂತೇಳಿ 4:30 ಟೈಮಿಂಗ್ ಕೊಟ್ಟಿರೋದು ಅವರು. ಎಷ್ಟಕ್ಕೆ ರೀಚ್ ಆಗುತ್ತೆ ಅಂತೇಳಿ ಎಂಡೊಳಗೆ ಹೇಳ್ತೀನಿ ನಿಮ್ಗೆ. ಬರೋಣ 6:30 ಟೈಮಿಂಗ್ ಇದೆ. ಆ್ಯಕ್ಚುಲಿ ನಾನು 6 ಗಂಟೆ ಅಂತ ಅಂದ್ಕೊಂಬಿಟ್ಟೆ. ಬಸ್ ಬಂದು ಆಲ್ರೆಡಿ ಡಿಪಾರ್ಚರ್ ಆಗತ್ತೆ. ಆಗಲೆಲ್ಲ ಬಂದು ಪ್ಯಾಸರ್ ಪಿಕಪ್ ಆದರೆ ನಂದೇ ಲಾಸ್ಟಿಗೆ. ರೈಟ್ ಇಲ್ಲ, ಆ್ಯಕ್ಚುಲಿ ನಾನು 6:30 ಅದು ನಾನು 6 ಅಂತ ಅಂದ್ಕೊಂಬಿಟ್ಟಿದ್ದೆ. ಕರೆಕ್ಟಾಗಿ 6:30 ಪಣಜಿ ಬಸ್ ಸ್ಟಾಪಿಂದ ಬಿಡುತ್ತೆ. ಇದು ಮಾಂಸ ಪಿಕಪ್ ಇರ್ತದೆ ರೀ ಇವ್ರದ್ದು. ಅಲ್ಲೇ ಮಾಂಸ ಪಿಕಪ್ಪಿಗೆ ಹೋಗಿ ಬಂದು ಗಾಡಿ ಇವಾಗ. ಹಾಟ್ ಸೀಟ್ ಮಂಜಾನ ರೋಡ್ಸು ಆ ಥರ. ಆಫ್ಟರ್ ಡಿನ್ನರ್ ಬಸ್ಸನ್ನು ಓಡಿಸ್ತಾರೆ ಅಂತ ಕೇಳಿದೆ.
ಬರೋಣ ಕರೆಕ್ಟಾಗಿ ಮಡ್ಗಾವ್ ಬಸ್ ಸ್ಟಾಪಿಗೆ ಬಂದು ಪಿಕಪ್ ಮಾಡತ್ತೀವಿ. 6:30 ಪಣಜಿ ಬಿಟ್ಟಿದ್ದು, ಈಗ ಮಡ್ಗಾವ್ಗೆ ಬಂದಾಗ ಆಲ್ರೆಡಿ 7:00. ಆ್ಯಕ್ಚುಲಿ 7:15 ಪಿಕಪ್ ಪಾಯಿಂಟ್, 15 ನಿಮಿಷ ಅಲ್ಲಿ ಟ್ರಾಫಿಕ್ ಆಗೈತೆ, ಅದಕ್ಕೋಸ್ಕರ ಲೇಟ್ ಆಯಿತು. ಇಲ್ಲಾಂದ್ರೆ ನಾರ್ಮಲ್ 15 ನಿಮಿಷ ಏನು ಪ್ರಾಬ್ಲಮ್ ಇಲ್ಲ, ಪ್ಯಾಸೆಂಜರ್ ಬರೋದು ಲೇಟ್ ಆಗಿರ್ತಾವೆ. ಸೊ ಇಲ್ಲಿಂದ ನೆಕ್ಸ್ಟ್ ಕಾರವಾರ ಹೋಗ್ಬೇಕು. ಕಾರವಾರಿಂದ ಪಿಕಪ್ ಇರುತ್ತೆ. ಕಾರವಾರ ಆದಮೇಲೆ ಬಾಳವಳ್ಳಿ ಕ್ರಾಸು, ಯಲ್ಲಾಪುರ, ಹುಬ್ಳಿ ಈ ಥರ ಹೋಗುತ್ತೆ. ಹಂಗೆ ಮರಕ್ಕೆ ಮುಂದೆ ತೋರಿಸ್ಕೊತ ಹೋಗ್ತೀನಿ ಇಲ್ಲಿಂದ. ಬರೋಣ ಮಡ್ಗಾವ್ ಪಿಕಪ್ ಮಾಡಿಕೊಂಡು ಜಸ್ಟ್ ಕಾನ್ಕೋನ ಘಾಟ್ ದಾಟಿ ಊರು ದಾಟಿ ಬಂದ್ವಿ. ಈಗ ನೆಕ್ಸ್ಟ್ ಬರೋದು ಬಾರ್ಡ್ರ್. ಇಲ್ಲಿ ಬಂದು ಲಿಕ್ಕರ್ ಬಾಟಲ್ ಚೆಕ್ ಮಾಡ್ತಾರೆ, ಯಾರು ಹಂಗೆ ದಯಮಾಡಿ ಲಿಕ್ಕರ್ ಬಾಟಲ್ ಎಲ್ಲ ತರಕ್ಕೆ ಹೋಗಬೇಡಿ, ಯಾಕಂದ್ರೆ ಬಸ್ಸಲ್ಲಿ ಅಲೌಡ್ ಇರಲ್ಲ. ಅದಕ್ಕೋಸ್ಕರ ಟೈಮ್ ಬಂದು 8:50 ಅದು ಕರೆಕ್ಟಾಗಿ. ಮುಂದೆ ಊಟಕ್ಕೆ ಎಲ್ಲಿ ಹಾಕ್ತಾರೆ ಏನೋ ಅದು ತೋರಿಸ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಬರೋದು ಬಾರ್ಡ್ರ್. ಅಲ್ಲಿ ಬರುತ್ತೆ, ಅಲ್ಲಿ ಬಂದಮೇಲೆ ಫಸ್ಟಿಗೆ ಗೋವಾ ಬಾರ್ಡ್ರ್ ಬರುತ್ತೆ, ಆಮೇಲೆ ಕರ್ನಾಟಕ ಬಾರ್ಡ್ರ್. ಟೈಮ್ ಬಂದು 9:22 ಟೈಮಿಂಗ್. ಕಾರವಾರ ಹತ್ರ ಪಿಕಪ್ ಮಾಡತ್ರ. ಸೊ ಇಲ್ಲೇ ಕಾರವಾರ. ಮುಂದೆ ನೆಕ್ಸ್ಟ್ ಎಲ್ಲೇ ತರ್ತಾರೆ ಅನ್ನೋದು ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಇಲ್ಲೇ ಒಂದು ಘಾಟ್ ಬರುತ್ತೆ, ಅದು ಘಾಟ್ ಬಿಟ್ಟು ತೋರಿಸ್ತಾ ಹೋಗ್ತೀನಿ ಬರ್ರಿ ನಿಮ್ಗೆ. ಕಾರವಾರ ಘಾಟ ಸಣ್ಣ ಘಾಟ ಅದೇನು ದೊಡ್ಡದಿರಂಗಿಲ್ಲ. ಬರೋಣ ಕಾರವಾರದೊಳಗೆ 2 ಹೊಸ ಟನಲ್ ಮಾಡ್ಯಾರ, ನಾನು ನೋಡಿಲ್ಲ ಇವತ್ತು ಅರ್ಧ ಕಿಲೋಮೀಟ್ರ್ 2 ಅದಾವ. ಕಾರವಾರ ಜಸ್ಟ್ ಹಿಂಗೆ ಪಿಕಪ್ ಮಾಡ್ಕೊಂಡು ಮುಂದೆ ಬಂದ ತಕ್ಷಣ ಇದು ಟನಲ್ ಸಿಕ್ತು ನಮ್ಗೆ. ನಾನು ನೋಡಿದ ತಕ್ಷಣ ಅದಕ್ಕೊಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ರೆ ಅಂತ ಹಾಕ್ತೆ. ಖಾಲಿ ಅದನ್ನು ಬರ್ತಾನಂತೆ ಫೋನ್ ಹಚ್ಚಿದೆ. ಇದು ಆ್ಯಕ್ಚುಲಿ ಫಸ್ಟ್ ಸಿಂಗಲ್ ರೋಡ್ ಇತ್ತು ಕಾರವಾರ ಘಾಟ್, ಈಗ ಡಬಲ್ ರೋಡ್ ಮಾಡಿದ್ದಾರೆ. ಇನ್ನು ಆನಂದ ನಮ್ಮ KSRTC ಮಾಡೈತಿ, NW KSRTC ಉತ್ತರ ಕರ್ನಾಟಕ ಗಾಡಿ. ಯಾರು ಬಂದ್ರೆ ಬಾರ್ ನಿಂಗೆ ಎಷ್ಟು ತಿಳಿತ ಅಷ್ಟು ದಿವಸ ಹೊಡೆದು ಕೊಟ್ಟು ಆಮೇಲೆ ಇಳಿಯೋ 10 ತಾರೀಕು ಮೇಲೆ 10 ತಾರೀಕು ಮಟ್ಟ ನಿಂದ್ರ ಗಾಡಿ 10 ತಾರೀಕು ಮಟ್ಟ ಆಗಿಲ್ತಾವ. ಯಾರು ಹೇಳ್ತಾರೆ ಬರಲಿ ರೈಟ್ ಮುಂದೆ ಟರ್ನಿಂಗ್ ಅಂತ ಮಡ್ಗಾವ್ ಟು ಹುಬ್ಳಿ. ಬರೋಣ ಕಾರವಾರ ದಾಟಿದ ಮೇಲೆ ಮುಂದೆ ಬಾಳವಳ್ಳಿ ಕ್ರಾಸ್ ಅಂತ ಬರುತ್ತಿಲ್ಲಿ ಬೋರ್ಡು ಹಾಕಿರ್ತಾರೆ, ಯಲ್ಲಾಪುರ ಅಂತ ಬೋರ್ಡ್ ಇರುತ್ತೆ. ಅಲ್ಲಿಂದ ಲೆಫ್ಟಿಗೆ ಹೋದ್ರೆ ಸೀದಾ ಹುಬ್ಳಿ. ಇಲ್ಲಿಂದ ಫುಲ್ ಅಪ್ ಟು ಹುಬ್ಳಿವರೆಗೂ ಸಿಂಗಲ್ ರೋಡ. ಅಲ್ಲಿ ಹುಬ್ಳಿ ಆದಮೇಲೂ ಬಿಜಾಪುರವರೆಗೂ ಸಿಂಗಲ್ ರೋಡ ಬರುತ್ತೆ, ವಿಜಯಪುರವರೆಗೂ.
ಮತ್ತು ಅಲ್ಲಿಂದ ಹುಮ್ನಾಬಾದ್ವರೆಗೂ ಸಿಂಗಲ್ ರೋಡ್ ಬರ್ತದೆ. ಅಂದರೆ ಹೈದರಾಬಾದ್ ಹೊಂಟಿದ್ದು ಗಾಡಿದು, ಅಲ್ಲಿವರೆಗೂ ಫುಲ್ ಸಿಂಗಲ್ ರೋಡ್ ಬರ್ತದೆ. ಸೊ ಹಂಗಾಗಿ ಟೈಮಿಂಗ್ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ ಈ ರೋಡ್ಗೆ. ಈ ಕಡೆ ಎಲ್ಲ ಸ್ವಲ್ಪ ಘಾಟ್ ಏರಿಯಾನು ಬರುತ್ತೆ. ಒಳ್ಳೆ ಅರ್ಬಲ್ ಘಾಟ್ ಅಂತ ಬರುತ್ತಿಲ್ಲ ಒಂದು ಮುಂದೆ. ಟೈಮ್ ಒಂದು 10:38. ಡಿನ್ನರ್ ಬ್ರೇಕ್ ಕೊಟ್ಟಾರ ಈಗ. ಅಂದ್ರೆ ಇಲ್ಲಿಂದ ಯಲ್ಲಾಪುರ ಒಂದು 25 ಕಿಲೋಮೀಟ್ರ್ ಇರ್ಬೋದು ಹೆಚ್ಚು ಕಮ್ಮಿ. ಇದು ಬಂದು ಒಂದು ಬಸ್. ಇದು ಬಂದು ಮಂಗ್ಳೂರು ಟು ಗುಲ್ಬರ್ಗ ಬರ್ಬೋದು. ಇದು ಗೋವಾ ಟು ಬೆಂಗಳೂರು. ಇದು ಬಂದು ಮಂಗ್ಳೂರು ಟು ಮುಂಬೈ. ಆ ಕಡೆ KSRTC ಬಂದು ಮಂಗ್ಳೂರು ಟು ಪುಣೆ ಇರ್ಬೋದು. ಆ ಕಡೆ ಇನ್ನೊಂದು VRL ಐತಿ ಇಚ್ಚರೆ ಬಸ್. ಅದು ಮಂಗ್ಳೂರು ಟು ಪುಣೆ ಇರ್ಬೋದೇನೋ ಮೇ ಬಿ. ಟೋಟಲ್ 1 2 3 4 5 ಬಸ್ VRL ಅದಾವ ರೀ. ಒಂದು 20 ಮಿನಿಟ್ಸ್ ಅಂತ ಹೇಳಿರ್ತಾರೆ. ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಸ್ಟಾರ್ಟ್ ಆಯ್ತು ಆಲ್ರೆಡಿ ಮಂಗ್ಳೂರು ಮುಂಬೈ ಗಾಡಿ. ಓಲೋ BATAR ದ ಗೋಲ್ಡನ್ ಕ್ಲಾಸ್ ಆಫ್ ಲಕ್ಸರಿ. ಮತ್ತು ಆಮೇಲೆ ನೈಟ್ ವಾಶ್ರೂಮ್ ಮೇಲೆ ಕೊಡ್ತಾರೆ, ಅದನ್ನು ಸ್ಟಾಪ್ ಮಾಡಿ ತೋರಿಸ್ತಾ ಹೋಗ್ತೇನೆ ನಿಮಗೆ. 11 ಗಂಟೆ 15 ನಿಮಿಷ ಟೈಮ್. ಹಾಂ, ಊಟ ಮಾಡೈತೆ ಹತ್ರ ಗಾಡಿ ಬರ್ರಿ. ಮುಂದೆ ಡ್ಯೂಟಿ ಚೇಂಜ್ ಆತೀಗ. ಬಸನ ರೋಡ್ ಸಾತಾರೀಗ. ಡ್ಯೂಟಿ ಚೇಂಜ್ ಬಸ್ಸನವ್ರು ಎಲ್ಲಿ ಮಟ್ಟ ಓಡಿಸ್ತಾರೆ ನೋಡಿ ನೀವು. ಹೋಗ್ಬಿಡ ಕಾಲೇಜ್. ಟೈಮ್ ಬಂದು 12 ಗಂಟೆ 5 ನಿಮಿಷ. ಯಲ್ಲಾಪುರ ಜಸ್ಟ್ ದಾಟಿದ್ವಿ. ನೆಕ್ಸ್ಟ್ ಹುಬ್ಳಿಗೆ ವಾಶ್ರೂಮ್ ಬ್ರೇಕ್ ಕೊಡ್ತಾರಂತ. ಅಲ್ಲೇ ಡೀಸೆಲ್ ಮತ್ತು AdBlue ಹಾಕ್ತಾರಂತ ನಮ್ಮ ಬಸ್ಸನ್ನಾರ. ಅಂದ್ರೆ ಹಾಟ್ ಸೀಟ್ ಒಳಗೆ ಅವರು ಅದ್ರ. ಇನ್ನು ನೆಕ್ಸ್ಟ್ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ ದಾಟಿದ ಮೇಲೆ ನಮ್ಮೂರು, ನಮ್ಮೂರು ಬರ್ತದೆ ನವಲ್ಗುಂದ, ಆಮೇಲೆ ನರಗುಂದ, ಈ ಥರ ಹಿಂಗೆ ಹೋಗುತ್ತೆ ಮುಂದೆ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತಾರೆ ಏನಂತೇಳಿ. ಟೈಮ್ ಬಂದು 1 ಗಂಟೆ 25 ನಿಮಿಷ. ಇಲ್ಲೇ ಹುಬ್ಳಿ ಬಸವನ ಹತ್ರ ಅವ್ರದ್ದು VRL ಆಫೀಸ್ ಐತಿ. ಅಲ್ಲೇ ಡೀಸೆಲ್ ಫಿಲ್ ಮಾಡೋಕೆ ಮತ್ತು ವಾಶ್ರೂಮ್ ಬ್ರೇಕು ಇಲ್ಲೇ ಕೊಟ್ಟಿರ್ತಾರೆ ಇವರು. VRL ಡಿಪೋ ಅವ್ರದ್ದು. ಸೊ ಇಲ್ಲಿಂದ ಡೀಸೆಲ್ ಫಿಲ್ ಆಯ್ತಂದ್ರೆ ಬ್ಯಾಕ್ ಟು ರೋಡ್. ಬರೋಣ. ಟೈಮ್ ಒಂದು 1 ಗಂಟೆ 40 ನಿಮಿಷ. ಡೀಸೆಲ್ ಫಿಲ್ ಮಾಡಿಕೊಂಡು ವಾಶ್ರೂಮ್ ಬಿಟ್ವಿ. ಅವಾಗ 190 ವಿಜಯಪುರ. ಇನ್ನು ನೆಕ್ಸ್ಟ್ ಬರೋದು ನಮ್ಮೂರು ನವಲ್ಗುಂದ ಬರುತ್ತೆ. ಒಂದು 4:15 ಟೈಮಿಂಗ್ ಹಿಡಿದ್ರೆ ಅಲ್ಲಿಗೆ ಎಷ್ಟಕ್ಕೆ ರೀಚ್ ಆಗುತ್ತೆ ಅಂತೇಳಿ. ಘಾಟ್ ಒಳಗೂ ಸ್ವಲ್ಪ ಜಾಮ್ ಇತ್ತು. ಅಲ್ಲಿ ಗೋವಾದಲ್ಲಿ ಜಾಮ್ ಇತ್ತು. ಸೊ ಆದಷ್ಟು ಟೈಮ್ ಕವರ್ ಮಾಡಿದ್ದಾರೆ ಅವರು. ಪಾಸಿಬಲ್ ಎಷ್ಟಕ್ಕದಷ್ಟು ಮಾಡಿರ್ತಾರೆ ಅವರು. ಬರ್ರಿ ನೆಕ್ಸ್ಟ್ ನಮ್ಮೂರು ನವಲ್ಗುಂದ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋಣ. ಹುಬ್ಬಳ್ಳಿ ಕೋಲಾರ ಬ್ರಿಡ್ಜ್ ಅಲ್ರಣ್ಣ ಅದು. ಬರೋಣ ಕೋಲಾರ ಬ್ರಿಡ್ಜ್ ದಾಟ ಆಗ್ತದೆ ನೋಡ್ರಿ ಈಗ.
ಬರೋಣ ರೈಟ್ ಟೈಮ್ ಬಿಜಾಪುರ ಬಂದು ರೀಚ್ ಆದ ಟೈಮ್ ನೋಡ್ರಲ್ಲೇ 4:47 ಎಕ್ಸಾಕ್ಟ್ 4:00 ರೀಚ್ ಆಕೈತೆ ಅಂತ ಹೇಳಿದ್ರು 15 ನಿಮಿಷ ಮತ್ತು ಡಿನ್ನರ್ ಬ್ರೇಕ್ ಒಳಗೆ ಹೋಯ್ತು. ಏನು ಮಾಡೋಕ್ಕಾಗಲ್ಲ ಅಂದ್ರೆ 20 ನಿಮಿಷ ಅಂತ ಹೇಳಿರ್ತಾರೆ, ಅಲ್ಲಿ ಆಲ್ರೆಡಿ 35 ನಿಮಿಷದ ಮ್ಯಾಗ ಡಿನ್ನರ್ ಬ್ರೇಕಿಂದ ಹೊರಗೆ ಬಂದೆಲ್ಲರು. ಸೊ ಸಖತ್ತಾಗಿ ಕರ್ಕೊಂಬಂದ್ರು. ಗಾಡಿ ಮಾತ್ರ ನಾನು 5:30 ಹಿಂಗೆ 6 ಗಂಟೆ ರೀಚ್ ಆಕೈತೆ ಅಂತ ಅಂದ್ಕೊಂಡಿದ್ದೆ. ಸೊ ನೈಸ್ 4:00 ಅಕ್ಯುರೇಟ್ ಟೈಮ್ ಇದು ರೀಚ್ ಮಾಡಿದ್ದೆ. ನಮ್ಮ ಬಸನರ್ ಒಂದು ಥ್ಯಾಂಕ್ಸ್ ಅವನು ಬಸನರ ಅಮೇಝಿಂಗ್ ರೈಟ್ ಟೈಮ್ ರೀಚ್ ಮಾಡಿದ್ರಿ. ಥ್ಯಾಂಕ್ ಯು.